ಬೇಲೂರು ತಾಲೂಕಿನ ಕೋಗಿಲಿಮನೆ ಗ್ರಾಮದಲ್ಲಿ ಚಿರತೆಯೊಂದು ಹಸುವಿನ ಮೇಲೆ ದಾಳಿ ನಡೆಸಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಹಸು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮೃತಪಟ್ಟಿದೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಗ್ರಾಮದ ರೈತ ದೊರೆರಾಜು ಅವರು ತಮ್ಮ ಹಸುವನ್ನ ಹೊಲದಲ್ಲಿ ಮೇಯಿಸುತ್ತಿದ್ದಾಗ ಪೊದೆಯಿಂದ ಏಕಾಏಕಿ ನುಗ್ಗಿದ ಚಿರತೆ ಹಸುವಿನ ಕೆಚ್ಚಲು ಹಾಗೂ ಹೊಟ್ಟೆಯ ಭಾಗಕ್ಕೆ ಗಂಭೀರ ಗಾಯ ಮಾಡಿದೆ. ಸ್ಥಳೀಯರು ಕೂಡಲೇ ಧಾವಿಸಿ ಶಬ್ದ ಮಾಡಿದ ಕಾರಣ ಚಿರತೆ ಅಲ್ಲಿಂದ ಪಲಾಯನ ಮಾಡಿದೆ. ಗುರುವಾರ ನಡೆದ ಈ ದಾಳಿಯಿಂದ ಗಾಯಗೊಂಡಿದ್ದ ಹಸುವಿಗೆ ತುರ್ತು ಚಿಕಿತ್ಸೆ ನೀಡಲಾಯಿತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಹಸು ಶುಕ್ರವಾರ ಮುಂಜಾನೆ ಸುಲಿಗಿದೆ. ಈ ಹಸುವೆ ನಮ್ಮ ಕುಟುಂಬದ ಜೀವನದ ಆಧಾರವಾಗಿತ್ತು. ಈಗಾಗಲೇ ಆನೆಗಳ ಹಾವಳಿಯಿಂದ ತತ್ತರಿಸಿರುವ ನಮಗೆ ಈಗ ಚಿರತೆ ಕಾಟ ಗಾಯದ ಮೇಲೆ ಮರೆಯಳದಂತಾಗಿದೆ ಎಂದು ಮಾಲೀಕ ದೊರೆರಾಜು ಕಣ್ಣೀರು ಹಾಕಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತು ಚಿರತೆಯನ್ನು ಸೆರೆ ಹಿಡಿದು ಮೃತಪಟ್ಟ ಹಸುವಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನನಗೆ ಬಂತು ಫಸ್ಟ್ ನನಗೆ ಬಂದಿದ್ದು ಫಸ್ಟು ನಾವು ದೊಡ್ಡ ವರ್ಷ ಹಸಿಗೆ ಟಚ್ ಮಾಡ್ತದೆ ಸರ್. ನನ್ನ ದನ ಮೇಸಕ್ಕೆ ಹೋಗಿದ್ದೆ ಸರ್. ದನ ಮೇಸಕ್ಕೆ ಹೋಗಿದ್ದೆ. ಹಿಂಗೆ ಚಿರತೆ ದಾಳಿ ಮಾಡಿ ನನಗೆ ಮೊಟಾಗಿ ಬಂತು. ಅದೇನು ಮಾಡ್ತು, ನಡೆಸಿಗೆ ಎಂಟ್ರಿ ಮಾಡ್ತು. ನನ್ನ ಜೀವನ ಇದೇ ಒಂದು ಹಸು ಒಂದು ಇಟ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೆ. ಈ ಥರ ಆದರೆ ಏನು ಮಾಡಲಿ ಸರ್? ನಾನು ಜೀವನ ಮಾಡೋಕೆ ಬೇಡವಾ? ಇಲ್ಲ, ಜೀವನ ನಾನು ಸಾಕ್ತೇನೆ. ಯಾರು ನನ್ನ ಮಕ್ಕಳು ಭಾಷಣ ನೋಡೋಕೆ ಬರಲಿಲ್ಲ. ಏನಾಯಿತು ಏನು ಅಂತ ಕೇಳಕ್ಕೆ ಬಂದಿಲ್ಲ. ಯಾರು ನನ್ನ ಮಗನೂ ಬಂದಿಲ್ಲ. ಇವತ್ತು ಕೇಳಕ್ಕೆ ಏನಾಯಿತು ಎಂತು ಅಂತ ಬಂದಿಲ್ಲ. ಏನು ಮಾಡ್ಬೇಕು ಅಂತ. ಸರ್ ಇಲ್ಲ ಸರ್, ನನ್ನ ಹಸ ನಾನೇ ಕಳ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಸರ್. 2.5 ಸರ್, 2.5 ತಂದಾಯಿತು. ಇಲ್ಲಿ ಬಂದು ಮ್ಯಾಕ್ ಅಡ್ಕೆ ಬಂದು ಅಂತಾರೆ ಬಂತು. ಇದು ಕಳ್ಳು ಆಚೆಗೆ ಬಂದುಬಿಟ್ಟು 4 ಸತ ರಾತ್ರಿ 10 ಸತ